ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಮತ್ತೆ ಸಂಕಷ್ಟ ಬಂದೊದಗಿದೆ. ಭರ್ಜರಿ ಯಶಸ್ವಿಯಾಗಿ ನಡೆಯುತ್ತಿದ್ದ ಫುಡ್ ಬಿಸಿನೆಸ್ ಕೈತುತ್ತು ಬಂದ್ ಆಗಿದೆ. ತಾಂಡವ್ ಶ್ರೇಷ್ಠ ಜೊತೆಗೆ ಭಾಗ್ಯಳ ಫುಡ್ ಬಿಸಿನೆಸ್ ಮುಗಿಸಲು ಕನ್ನಿಕಾ ಮಾಡಿದ ಮಾಸ್ಟರ್ ಪ್ಲಾನ್ ಈ ಬಾರಿ ವರ್ಕ್ ಆಗಿದೆ. ಭಾಗ್ಯಳನ್ನ ಸೋಲಿಸಲು ಈ ಮೂವರು ಸೇರಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ರು. ಭಾಗ್ಯಳ ಹೊಟ್ಟೆ ತುಂಬಿಸುತ್ತಿರುವ ಕೈತುತ್ತು ಮೇಲೆ ಶ್ರೇಷ್ಠ, ತಾಂಡವ್, ಕನ್ನಿಕಾ ಕಣ್ಣು ಹಾಕಿದ್ದು ಇದೀಗ ಭಾಗ್ಯ ದೊಡ್ಡ ತೊಂದರೆಗೆ ಸಿಲುಕಿಕೊಂಡಿದ್ದಾಳೆ. ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕೆಂದು ತಾಂಡವ್, ಶ್ರೇಷ್ಠ ಇಬ್ಬರು ಪಣ ತೊಟ್ಟಿದ್ರು. ಒಂದು ಪ್ಲಾನ್ ಫ್ಲಾಪ್ ಆದ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಹೋಟೆಲ್ ಒಂದರಲ್ಲಿ ಶ್ರೇಷ್ಠ, ತಾಂಡವ್ ಹಾಗೂ ಕನ್ನಿಕಾ ಭೇಟಿಯಾಗಿದ್ದಾರೆ. ಭಾಗ್ಯ ನನಗೆ ಯಾವ ರೀತಿ ಶತ್ರುವೋ ನಿನಗೆ ಕೂಡ ಅದೇ ರೀತಿ ಶತ್ರು ಎಂದು ಕನ್ನಿಕಳನ್ನ ಪ್ಯಾಂಪರ್ ಮಾಡಿದ್ದಾನೆ ತಾಂಡವ್. ಅವಳು ಯಾವುದೋ ಫುಡ್ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ನಾಳೆ ಒಂದು ದಿನ ದುಡ್ಡು ದುಡಿಯೋಕೆ ಶುರು ಮಾಡಿದ್ರೆ ನಿನ್ನ ಕೂಡ ಸುಮ್ನೆ ಬಿಡಲ್ಲ ಎಂದಿದ್ದಾನೆ. ಇದಕ್ಕೆ ಕನ್ನಿಕಾ, ಈಗೇನು ಭಾಗ್ಯಳ ಬಿಸಿನೆಸ್ ನಡಿಬಾರದು, ಅವಳು ಬೀದಿಗೆ ಬರಬೇಕು ಅಲ್ವಾ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಇನ್ಮುಂದೆ ಭಾಗ್ಯ ಫುಡ್ ಬಿಸಿನೆಸ್ ನಡೆಯಲ್ಲ ಎಂದು ಹೇಳುತ್ತಾಳೆ. ಕನ್ನಿಕಳ ಮಾತು ಕೇಳಿ ಶ್ರೇಷ್ಠ, ತಾಂಡವ್ಗೆ ಖುಷಿ ಆಗುತ್ತೆ. ತಾಂಡವ್ ಮತ್ತು ಶ್ರೇಷ್ಠ ಅಂದುಕೊಂಡಂತೆ ಭಾಗ್ಯಗೆ ಕಿರುಕುಳ ಕೊಡಲು ಮತ್ತು ಅವಳ ಕೈತುತ್ತಿಗೆ ತೊಂದರೆ ಮಾಡಲು ಕನ್ನಿಕಾ ಒಪ್ಪಿಕೊಂಡಿದ್ದಾಳೆ. ಅದರಂತೆ ಈ ಪ್ಲಾನ್ ನಲ್ಲಿ ಇವರು ಯಶಸ್ಸು ಕೂಡ ಕಂಡಿದ್ದಾರೆ. ಭಾಗ್ಯಳ ಮನೆಗೆ ದಿಢೀರಾಗಿ ಫುಡ್ ಡಿಪಾರ್ಟ್ಮೆಂಟ್ ನಿಂದ 4 ರಿಂದ 5 ಜನ ಆಫೀಸರ್ಸ್ ಬಂದಿದ್ದಾರೆ. ಇವರನ್ನ ಕಂಡು ಭಾಗ್ಯಗೆ ಆಘಾತ ಆಗಿದೆ. ನಾವು ಫುಡ್ ಡಿಪಾರ್ಟ್ಮೆಂಟ್ ನಿಂದ ಬಂದಿದ್ದೇವೆ, ನೀವೇನು ಫುಡ್ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ದೀರಿ ಅಲ್ವಾ, ಅದರ ಲೈಸೆನ್ಸ್ ತೋರಿಸಿ ಎಂದು ಕೇಳಿದ್ದಾರೆ. ಆದ್ರೆ ಇದರ ಬಗ್ಗೆ ಭಾಗ್ಯಗೆ ತಿಳಿದೇ ಇರುವುದಿಲ್ಲ. ಏನು ಲೈಸೆನ್ಸ್ ಸರ್ ಎಂದು ಭಾಗ್ಯ ಅವರ ಬಳಿ ಕೇಳಿದ್ದಾಳೆ. ಆಗ ಆಫೀಸರ್, ಹಾಗಾದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇಲ್ವಾ, ಇನ್ಮುಂದೆ ಲೈಸೆನ್ಸ್ ಸಿಗೋ ತನಕ ವ್ಯಾಪಾರಕ್ಕೋಸ್ಕರ ಒಂದು ಅನ್ನ ಕೂಡ ಬೇಯಿಸಬಾರದು ಎಂದು ವಾರ್ನ್ ಮಾಡಿ ಹೋಗಿದ್ದಾರೆ. ಇದೀಗ ಭಾಗ್ಯಳ ಕೈತುತ್ತು ಬಿಸಿನೆಸ್ಗೂ ದೊಡ್ಡ ಕಂಟಕ ಬಂದೊದಗಿದೆ. ಶ್ರೇಷ್ಠ, ತಾಂಡವ್ ಅವರು ಕನ್ನಿಕಾ ಜೊತೆ ಸೇರಿ ಮಾಡಿದ ಪ್ಲಾನ್ ಈ ಬಾರಿ ವರ್ಕ್ ಆದಂತಿದೆ. ಇದರ ಸುಳಿಯಿಂದ ಭಾಗ್ಯ ಹೇಗೆ ಹೊರಬರುತ್ತಾಳೆ, ಲೈಸೆನ್ಸ್ಗೋಸ್ಕರ ಇನ್ನೆಷ್ಟು ಕಷ್ಟಪಡುತ್ತಾಳೆ, ಮನೆಯ ಲೋನ್ ಕಟ್ಟಲು ಹಣ ಎಲ್ಲಿಂದ ಹೊಂದಿಸುತ್ತಾಳೆ ಎಂಬುದೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ.